ನಮಸ್ತೆ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟಿಂದ ಮಾತಾಡೋದು. ಇದರ ಹಿಂದೆ ನಾನು ನಿಮಗೆ ಉನ್ನತ ಶ್ರೇಷ್ಠ ಮಟ್ಟದ ಪ್ರಾಣಾಯಾಮಗಳು, ಹಾಗಂದ್ರೆ ಅಡ್ವಾನ್ಸ್ ಪ್ರಾಣಾಯಾಮ, ಉಜ್ಜಯಿ ಮತ್ತೆ ಭಾಸ್ತ್ರಿಕಾ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೆ. ನನ್ನ ಅನುಭವದಲ್ಲಿ ಎತ್ತಿದ ತಕ್ಷಣ 4ನೇ ಮೆಟ್ಲು 10ನೇ ಮೆಟ್ಲು ಹತ್ತೋದಕ್ಕಿಂತ 1ನೇ 2ನೇ ಮೆಟ್ಲಿಂದ ನಿಧಾನವಾಗಿ ನೀವು 4ನೇ 5ನೇ ಮೆಟ್ಲಿಗೆ ಹೋದರೆ ಒಳ್ಳೆಯದು. ಆದರೆ ವಿಷಯ ನೀವು ತಿಳ್ಕೊಂಡಿರೋದು ತಪ್ಪಿಲ್ಲ. ಈ ಸಹಜ ಲಘು ಪ್ರಾಣಾಯಾಮ, ಈ ಸಹಜ ಲಘು ಪ್ರಾಣಾಯಾಮ ಶ್ರೇಷ್ಠ ಪ್ರಾಣಾಯಾಮಗಳಿಗೆ ನೀವು ಬೇಸಿಕ್ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈ ಭಾಸ್ತ್ರಿಕಾ ನೀವು ಎತ್ತಿದ ತಕ್ಷಣನೇ ಹೈ ಲೆವೆಲ್ ಭಾಸ್ತ್ರಿಕಾ ಮಾಡೋದಕ್ಕಿಂತ ನಿಧಾನವಾಗಿ ಸ್ವಲ್ಪ ನೀವು ಪ್ರಿಪೇರ್ ಮಾಡಿಕೊಂಡು ಅದರಲ್ಲಿ ಉನ್ನತ ಇದನ್ನು ನೀವು ಗಳಿಸಿದ ಮೇಲೆ ನೀವು ಈ ರೆಗ್ಯುಲರ್ ಭಾಸ್ತ್ರಿಕಾ ಮಾಡೋದು ಒಳ್ಳೆಯದು. ಇವತ್ತು ಲಘು ಭಾಸ್ತ್ರಿಕಾ ಪ್ರಾಣಾಯಾಮ ಅದರ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಆವಾಗಲೇ ಹೇಳಿದಂಗೆ ಈ ಪ್ರಾಣಾಯಾಮಗಳಿಗೆ ಶ್ರೇಷ್ಠವಾದ ಆಸನ ಯಾವುದು ಅಂತಂದರೆ ವಜ್ರಾಸನ. ಪದ್ಮಾಸನ ಹಾಕೋಕ್ಕಾಗದೇ ಇದ್ದವರು ವಜ್ರಾಸನ ಹಾಕ್ಬೋದು, ಇಲ್ಲ ಈ ಥರ ಸುಖಾಸನದಲ್ಲೂ ಕೂತ್ಕೊಂಡು ನೀವು ಪ್ರಾಣಾಯಾಮ ಮಾಡ್ಬೋದು. ಆದರೆ ಶ್ರೇಷ್ಠ ಮಟ್ಟದ ಆಸನ ವಜ್ರಾಸನ. ಈ ವಜ್ರಾಸನ ಕೂತ್ಕೋಬೇಕು ಅಂತಂದರೆ ಕೆಲವರಿಗೆ ಈ ಜಾಗ ನೋವಾಗುತ್ತೆ ಮತ್ತು ಈ ಜಾಗ ನೋವಾಗುತ್ತೆ. ಅದೆರಡನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಸಿಂಪಲ್ ಟೆಕ್ನಿಕ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಪಿಲ್ಲೋ ಕವರ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಕಾಲ ಹತ್ರ. ಇದನ್ನ ನೀವು ಹಿಂಗೆ ಆ ಕಾಲು ಆಂಕಲ್ ಮಧ್ಯದಲ್ಲಿ ಇಟ್ಕೊಂಡು ಈ ದಿಂಬಿನ ಕವರ್ ಇದೆ ನೋಡಿ, ಈ ಕವರನ್ನು ನಿಮ್ಮ ಕಾಲು ಮಧ್ಯ ಈ ಜಾಗದಲ್ಲಿ ಇಟ್ಕೊಳ್ಳಿ. ಆವಾಗ ಮಂಡಿ ನೋವಾಗಲ್ಲ. ಎಷ್ಟು ಈಸಿ ಆಯ್ತು ನೋಡಿ. ಆಯ್ತು. ಈ ಸಹಜ ಲಘು ಭಾಸ್ತ್ರಿಕ ಪ್ರಾಣಾಯಾಮದಲ್ಲಿ ನಿಮಗೆ ತುಂಬ ರ್ಯಾಪಿಡ್ ಫೋರ್ಸ್, ತುಂಬ ಫೋರ್ಸ್ ಜಾಸ್ತಿ ಇರೋದಿಲ್ಲ. ಅದರಲ್ಲಿ ನಾನು ತೋರಿಸ್ದೆ ನೋಡಿ, ಇದರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಭಾಸ್ತ್ರಿಕಾದ್ದು ತೋರಿಸಿದ್ದೀನಿ ನೋಡಿ. ಆ ಥರ ಅಷ್ಟು ಫೋರ್ಸ್ ಇರೋದಿಲ್ಲ. ಆದರೂ ಇದು ಪ್ರಿಪರೇಷನ್ ಪ್ರಾಣಾಯಾಮ. ಆ ಭಾಸ್ತ್ರಿಕಾ ಪ್ರಾಣಾಯಾಮಕ್ಕೆ ಇದು ಒಂದು ಪ್ರಿಪರೇಷನ್ ಪ್ರಾಣಾಯಾಮ. ಇದು ಯಾವಾಗಲೂ ನಿಮಗೆ ಬೆನ್ನು ಮುರಿ ಸ್ಟ್ರೈಟ್ ಆಗಿರಬೇಕು, 90 ಡಿಗ್ರಿ ಇರಬೇಕು, ಮತ್ತು ಕತ್ತು ಸ್ಟ್ರೈಟ್ ಇರಬೇಕು, ಬೆಂಡ್ ಆಗಬಾರ್ದು ಆ ಕಡೆ ಈ ಕಡೆ. ಅದಕ್ಕಿಂತ ಬಾಡಿನ ಟೈಟ್ ಮಾಡ್ಕೋಬಾರ್ದು, ಲಘುವಾಗಿ ಫ್ರೀಯಾಗಿ ಇರಬೇಕು. ಓಕೆ, ಈಗ ನೋಡಿ, ಎರಡು ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ತಗೊಂಡು ಬಿಡ್ತೀನಿ. ಗಾಳಿಯನ್ನು ತಗೊಂಡು ಬಿಡಬೇಕಾದ್ರೆ ನಿಧಾನವಾಗಿ ಮುಂದೆ ಹೋಗ್ತೀನಿ. ಮುಂದೆ ಗಾಳಿನ ಫೋರ್ಸ್ ಆಗಿ ಬಿಟ್ಕೊಂಡು ನೆಲದ ಕೆಳಗಡೆ ಈ ಫೋರ್ ಹೆಡ್ ಹಳೆ ಏನಿದೆ ಇದನ್ನು ತಗೊಂಡೋಗಿ ಕೆಳಗಡೆ ಇಡ್ತೀನಿ. ಕೆಳಗಡೆ ಇಟ್ಟ ನಂತರ ಫೋರ್ಸ್ ಆಗಿ ಪ್ರಾಣ ಏನು ತಗೊಂಡು ಬಿಡ್ತಾ ಇದ್ದೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಮಾಮೂಲಿ ನಿಧಾನವಾಗಿ ಮಾಮೂಲಿ ಭಗವಂತ ಏನು ನನಗೆ ಬ್ರೀತಿಂಗ್ ಕೊಟ್ಟಿದ್ದಾರೆ ಆ ಬ್ರೀತಿಂಗನ್ನು ಮಾಡ್ತೀನಿ, ಶ್ವಾಸನ ಮಾಡ್ತೀನಿ. ಅದು ಒಂದು 3 ಸತಿ 4 ಸತಿ ಮಾಡಿದ್ಮೇಲೆ ನಿಧಾನವಾಗಿ ತಲೆಯನ್ನು ಮೇಲೆ ಎತ್ಕೋತೀನಿ. ಎತ್ಕೊಂಡು ಬಂದು ಹಿಂದೆ ಕೈಯನ್ನು ಹಿಂದೆ ಸಾಚಿ ಆ ದೇಹನ ಹಿಂದೆ ಬಿಟ್ಟು ಮಾಮೂಲಿ ಒಂದು 4 ರಿಂದ 5 ರೌಂಡು ಸಹಜವಾಗಿ ಮಾಮೂಲಿ ಬ್ರೀತಿಂಗ್ ಮಾಡಿ ಪುನಃ ವಜ್ರಾಸನಕ್ಕೆ ಬರ್ತೀನಿ. ಪುನಃ ರ್ಯಾಪಿಡ್ ಮಾಡ್ತೀನಿ. ಇದು ಲಘು ಭಾಸ್ತ್ರಿಕಾ ಪ್ರಾಣಾಯಾಮ. ಓಕೆ, ರೈಟ್. ನೋಡಿ,
ಈ ಎರಡು ಕೈಗಳನ್ನು ಹಿಂದೆ ಇಟ್ಟು ದೇಹವನ್ನು ಹಿಂದೆ ಸರಿಸ್ತೀನಿ. ಒಂದು 5 ಸತಿ ಮಾಮೂಲಿ ಪ್ರಾಣಶಕ್ತಿ ತಗೊಂಡು ಬಿಡ್ತೀನಿ. ಇದು ಇಲ್ಲಿ ಜಾಗ ಸ್ವಲ್ಪ ಕಡಿಮೆ ಇದೆ, ಹಿಂದೆ ಎಷ್ಟು ಸ್ಟ್ರೆಚ್ ಆಗುತ್ತೋ ಅಷ್ಟು ಸ್ಟ್ರೆಚ್ ಆಗಬೇಕು. ಎರಡು ಕೈಗಳನ್ನು ನೆಲದ ಮೇಲೆ ಹಿಂಗೆ ಇಡಬೇಕು. ಪುನಃ ವಾಪಸ್ ಬರ್ತೀನಿ 5 ಸತಿ ಆದ್ಮೇಲೆ. ಪುನಃ ಇನ್ನೊಂದು ಸತಿ ಮಾಡ್ತೀನಿ ನೋಡಿ. ಈ ತರ ಒಂದು 3 ರಿಂದ 5 ರೌಂಡು ಮಾಡಿ. ಇದು ಲಘು ಬಾಸ್ತ್ರಿಕ ಪ್ರಾಣಾಯಾಮ ಹಂಗೆ ಅಂತ ಕರಿತೀವಿ. ಇದರಲ್ಲಿ ನಿಮಗೆ ಯಾವುದೇ ಥರದ ತೊಂದರೆ ಆಗಲ್ಲ. ಇದು ನೀವು ಗಾಳಿಯನ್ನ ಪಂಪ್ ಮಾಡಬೇಕಾದ್ರೆ ಕಿಬ್ಬೊಟ್ಟೆ ಈ ಕೆಳಗಡೆ ಹೊಟ್ಟೆ ಒಳಗಡೆ ಅಮಿಕಿ ಗಾಳಿ ಹೊರಗೆ ಬರಬೇಕು. ಈ ಹೊಟ್ಟೆ ಅಮಿಕಿ ಎದೆಯಿಂದ ಗಾಳಿ ಹೊರಗೆ ಬರುತ್ತೆ. ಎದ್ದೇಳಬೇಕಾದ್ರೆ ಗಾಳಿಯನ್ನು ಜೋರಾಗಿ ತಗೊಳ್ಳಿ. ಹಿಂದೆ ಹೋಗಬೇಕಾದ್ರೆ ಗಾಳಿಯನ್ನು ನಿಧಾನವಾಗಿ ಬಿಟ್ಕೊಂಡು ಹಿಂದೆ ಹೋಗಿ. ಹಿಂದೆ ಹೋದ ನಂತರ ಎಷ್ಟು ಸ್ಟ್ರೆಚ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿಬಿಟ್ಟು ಗಾಳಿಯನ್ನು ಮಾಮೂಲಿ 5 ರೌಂಡ್ ತಗೊಳ್ಳಿ. 5 ಸತಿ ಬ್ರೇಕ್ ಮಾಡಿ ಮಾಮೂಲಿ ವಾಪಸ್ ಸ್ಥಿತಿಗೆ ಬನ್ನಿ. ಇದಕ್ಕೆ ಸಹಜ ಲಘು ಬಾಸ್ತ್ರಿಕ ಪ್ರಾಣಾಯಾಮ ಅಂತ ಹೆಸರು. ನಮಸ್ಕಾರ.